ಮನಸ್ಸು ಶುದ್ಧೀಕರಣ ಮಾಡಿಕೊಂಡು ನಾವು ಮತ್ತೆ ದೈವದ ಕಡೆ ಹೋಗಬೇಕಾದ್ರೆ ಅವರು ಸರಳ ಮಾರ್ಗಗಳನ್ನು ಸೂಚಿಸಿದ್ದಾರೆ. ಅದಕ್ಕೆ ನಾವು ಒಂದು ರಾಷ್ಟ್ರ ಅಂತ ನಮ್ಮ ಗಾರ್ಡನ್ ಜೋಡಿ ಕಂಪೇರ್ ಮಾಡೋಕ್ಕೆ ತುಲನೆ ಮಾಡೋಕ್ಕೆ ನೋಡ್ತೀನಿ. ಇಲ್ಲಿ ಮೊದಲಿಗೆ ನಾವು ಇಲ್ಲಿ ಒಂದು ಉದ್ಯಾನವನ ನಿರ್ಮಾಣ ಮಾಡಬೇಕಾದ್ರೆ ಭಾಳ ಕಲ್ಲು ಮುಳ್ಳು ಆ ಥರ ಇತ್ತು. ಇಲ್ಲೇ ನಿರ್ಮಾಣ ಆಗ್ತೈತಿ ಇಲ್ಲೋ ಅಂತ ಅನ್ನುವಂಥದ್ದು ಸನ್ನಿವೇಶ ಇತ್ತು. ಆದರೂ ಮನಸ್ಸು ಮಾಡಿ ಎಲ್ಲರ ಪ್ರೇರೇಪಣೆಯಿಂದ ಆ ಕಳೆಯೆಲ್ಲ ತೆಗೆದು ಹಾಕಿ ಲೆವೆಲ್ ಮಾಡಿ ಒಳ್ಳೊಳ್ಳೆ ಗಿಡ ತಂದು ನೆಟ್ಟು ಇವತ್ತು ಸಾವಿರಾರು ಜನ ಬಂದು ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂದರೆ ನಮ್ಗೆ ಖುಷಿ ಆಗ್ತಾ ಇದೆ. ಅದೇ ಥರ ನಮ್ಮ ಮನಸ್ಸು ಹಂಗೆ, ನಮ್ಮ ಮನಸ್ಸಿನೊಳಗೆ ಕೆಟ್ಟ ಆಲೋಚನೆಗಳು, ಮಲಿನ ವಿಚಾರಗಳು, ಕೆಟ್ಟ ಹ್ಯಾಬಿಟ್ಸು ಇವೆಲ್ಲ ಇರ್ತವೆ. ಒಂಥರ ಮುಳ್ಳು ಕಂಟಿ ಇದ್ದಂಗೆ ಅವನ್ನೆಲ್ಲ ಕಿತ್ತೋಗೋದು. ಒಳ್ಳೊಳ್ಳೆ ವಿಚಾರಗಳು ಅಂದರೆ ಒಳ್ಳೊಳ್ಳೆ ಹೂ ಬಿಡುವಂಥವು, ಸುವಾಸನೆ ಭರಿತ ವಿಚಾರಗಳನ್ನು ಅಂದರೆ ಗಿಡಗಳೇ ಇದ್ದಂಗೆ ನಮ್ಮ ತೆರೆಯೊಳಗೆ ನಮ್ಮ ವಿಚಾರದೊಳಗೆ ಪ್ಲ್ಯಾಂಟ್ ಮಾಡ್ಕೊಂಡೀವಿ ಅಂದರೆ ನಮ್ಮ ಮನಸ್ಸು ಒಂದಿನ ಸುಂದರವಾಗಿ ಉದ್ಯಾನವನ ಆಕೈತಿ ಅಂಥೇಳಿ ಆಗೋದ್ರಿಗೆ ಯಾವುದೂ ಇದಿಲ್ಲ, ಎಳ್ಳು ಮಾತಿಲ್ಲ. ಸೊ ಅದಕ್ಕೆ ಪ್ರಾಪರ್ ಗೈಡೆನ್ಸ್ ಬೇಕಾಕೈತಿ. ಆ ಗೈಡೆನ್ಸು ಈಶ್ವರೀಯ ವಿಶ್ವವಿದ್ಯಾಲಯದವರು ನಿಮ್ಮ ಮನೆಗೆ ಬಂದು ನಿಮ್ಗೆ ಹೇಳ್ತಾ ಇದ್ದಾರೆ. ಅದು ನಮ್ಮ ಪುಣ್ಯ. ಇದು ಎಲ್ಲೂ ಸಿಗಂಗಿಲ್ಲ. ನಿಮ್ಮ ಯಾವ ಸ್ಕೂಲು ಯೂನಿವರ್ಸಿಟಿಗೆ ಹೋದ್ರೂ ಅಲ್ಲಿ ಮ್ಯಾಥ್ಸ್ ಕಲಿಸ್ತಾರೆ, ಬಯಾಲಜಿ ಕಲಿಸ್ತಾರೆ, ಎಲ್ಲ ಸೈನ್ಸ್ ಕಲಿಸ್ತಾರೆ. ಬಟ್ ಈ ಸಂಸ್ಕಾರ ನಮ್ಮ ಮನಸ್ಸಿಗೆ ಏನು ಬೇಕು, ನಾವು ಸುಂದರವಾಗಿರೋಕ್ಕೆ, ನಮ್ಮ ಮನಸ್ಸು ಆತ್ಮ ಸುಂದರವಾಗಿರೋಕ್ಕೆ ಎಲ್ಲೂ ಕಲಿಸಂಗಿಲ್ಲ. ಅಂಥದ್ದು ಈ ವಿಶ್ವವಿದ್ಯಾಲಯ ಒಂದೇ ಕಲಿಸ್ತಾ ಇದೆ ನಮಗೆ. ಅದಕ್ಕೆ ಈ ವಿಶ್ವವಿದ್ಯಾಲಯದ ಮಾರ್ಗದರ್ಶನ ಮತ್ತು ಅವರ ಸಲಹೆ ಸೂಚನೆಗಳನ್ನು ಅಳವಡಿಸಿಕೊಂಡು ನಮ್ಮ ಮನಸ್ಸುಗಳನ್ನು ಸುಂದರ ಉದ್ಯಾನವನವನ್ನಾಗಿ ನಿರ್ಮಿಸಿಕೊಳ್ಳೋಣ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ.